ಗ್ಯಾರಂಟಿ ಅನುಷ್ಠಾನಕ್ಕೆ ಸಮಿತಿ ರಚನೆಗೆ ಬಿಜೆಪಿ ವಿರೋಧವನ್ನು ವ್ಯಕ್ತಪಡಿಸಿದ್ದು, ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ವಿಧಾನಸೌಧದ ಕೆಂಗಲ್ ಪ್ರತಿಮೆ ಎದುರು ಪ್ರೊಟೆಸ್ಟ್ ನಡೀತಾ ಇದೆ. ಕಾರ್ಯಕರ್ತರನ್ನ ಅಧ್ಯಕ್ಷರನ್ನಾಗಿ ನೇಮಿಸಿದ್ದಕ್ಕೆ ಆಕ್ಷೇಪ ವ್ಯಕ್ತ ಆಗ್ತಾ ಇದೆ. ವಿಧಾನಸೌಧದಲ್ಲಿ ಜೆಡಿಎಸ್ ಬಿಜೆಪಿ ಜಂಟಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಸರ್ಕಾರದ ಹಣ ಕಾರ್ಯಕರ್ತರಿಗೆ ಯಾಕೆ ಅಂತ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು. ಗ್ಯಾರಂಟಿ ಹೆಸರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಂಬಳವನ್ನು ನೀಡಲಾಗ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಜನರ ದುಡ್ಡು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು. ಗ್ಯಾರಂಟಿ ಅನುಷ್ಠಾನ ಸಮಿತಿ ರದ್ದು ಮಾಡಿ ಅಂತ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಗ್ಯಾರಂಟಿ ಅನುಷ್ಠಾನಕ್ಕೆ ಸಮಿತಿ ರಚನೆ ಮಾಡುವ ವಿಚಾರವಾಗಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದು, ಕಾರ್ಯಕರ್ತರನ್ನ ಅಧ್ಯಕ್ಷರನ್ನಾಗಿ ನೇಮಿಸಿದ್ದಕ್ಕೆ ಆಕ್ಷೇಪ ವ್ಯಕ್ತ ಆಗ್ತಾ ಇದೆ. ವಿಧಾನಸೌಧದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಸದನದಲ್ಲಿ ಡಿಕೆ ಶಿವಕುಮಾರ್ ನೀಡಿರುವ ಉತ್ತರಕ್ಕೆ ಆಕ್ರೋಶ ವ್ಯಕ್ತ ಆಗ್ತಾ ಇರೋದು. ಗ್ಯಾರಂಟಿ ಹೆಸರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಂಬಳವನ್ನು ನೀಡಲಾಗ್ತಾ ಇದೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಜನರ ದುಡ್ಡನ್ನು ಕೊಡಲಾಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು. ಈ ಹಿನ್ನೆಲೆಯಲ್ಲಿ ಈಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ರಾಜ್ಯದ ಜನರ ರಾಜ್ಯದ ಜನರು ತೆರಿಗೆಯನ್ನ ಕೊಡ್ತಾ ಇದ್ದಾರೆ. ತೆರಿಗೆ ಹಣವನ್ನ ದುರುಪಯೋಗ ಪಡಿಸಿಕೊಂಡು ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅವರಿಗೆ ಸಂಬಳವನ್ನು ಕೊಡ್ತಿರ್ತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿ. ಇದನ್ನ ನಿನ್ನೆ ದಿನ ಸದನದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಎರಡೂ ಪಕ್ಷಗಳು ಇದನ್ನ ಪ್ರಶ್ನೆ ಮಾಡಿದೆ ಸರ್ಕಾರವನ್ನ. ನಿಮಗೂ ಗೊತ್ತಿದೆ, ಬಂಡ ಸರ್ಕಾರ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್, ಇದೀಗ ಡಿಕೆ ಶಿವಕುಮಾರ್ ಅವರು ಸೆಷನ್ ನಲ್ಲಿ ನೀಡಿದಂತಹ ಉತ್ತರನೇ ಇದೀಗ ವಿಪಕ್ಷಗಳಿಗೆ ಅಸ್ತ್ರದ ರೀತಿಯಲ್ಲಿ ಆಗಿದೆಯಾ? ಹಾಗಾದ್ರೆ ಮಧುಕರ್, ನಿನ್ನೆ ಪ್ರಶ್ನೋತ್ತರ ಅವಧಿಯಲ್ಲಿ ವಿಧಾನಸಭೆಯಲ್ಲಿ ಬಹಳ ಗಂಭೀರವಾದ ಪ್ರಶ್ನೆಯನ್ನು ತುರುವೇಕೆರೆ ಶಾಸಕರಾಗಿರುವಂಥ ಕೃಷ್ಣಪ್ಪ ಅವರು ಮಾಡಿದರು, ಜೆಡಿಎಸ್ನ ಶಾಸಕರು. ಅವರ ಪ್ರಶ್ನೆಯನ್ನು ಆಗ್ತಾ ಇದ್ದಂತೆ ಬಿ ಜೆ ಪಿಯ ಹಿರಿಯ ಶಾಸಕರಾಗಿರುವಂಥ ಸುನೀಲ್ ಕುಮಾರ್ ಅವರು ಅದಕ್ಕೆ ದನಿಯನ್ನು ಗೂಡಿಸಿದರು. ಅಂದರೆ ಒಂದು ಕಾರ್ಯಕರ್ತರಿಗೆ ಒಂದು ಪಾರ್ಟಿಯಿಂದ ವ್ಯವಸ್ಥೆಗಳನ್ನು ಮಾಡೋದು ಬೇರೆ, ಆದರೆ ಒಂದು ಪಾರ್ಟಿ ಅಧಿಕಾರಕ್ಕೆ ಬಂದ ನಂತರ ಒಂದು ಸರ್ಕಾರವಾಗಿ ಕಾರ್ಯಕರ್ತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಯೋಜನೆಗಳನ್ನು ಜಾರಿಗೆ ತರುವಂಥದ್ದು ಬೇರೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಉತ್ತರವನ್ನು ಕೊಡುವಾಗ ಒಂದು ಗ್ಯಾರಂಟಿಯ ಅನುಷ್ಠಾನ ಸಮಿತಿ ಮಾಡಿದ್ದೀವಿ, ಅದು ಜನಗಳಿಗೆ ತಲುಪಬೇಕು, ಆ ಕಾರಣಕ್ಕೋಸ್ಕರ ಮಾಡಿದ್ದೀವಿ, ಹಾಗಾಗಿ ಸರ್ಕಾರವನ್ನು ತಂದಂಥವರಿಗೆ ಸಂಬಳವನ್ನು ಪಡೆಯುವ ಹಕ್ಕಿದೆ ಹೇಳುವಂಥ ಹೇಳಿಕೆಯನ್ನು ಕೊಟ್ಟಿದ್ದು ಬಹಳ ಆಶ್ಚರ್ಯವನ್ನು ಉಂಟು ಮಾಡಿತು. ಯಾಕೆಂದರೆ ಸದನದ ಒಳಗಡೆ ಬಂದು ಮಾತನಾಡುವಾಗ ಅದು ಯಾವುದೇ ಪಕ್ಷ ಇರಲಿ, ಅಧಿಕಾರಕ್ಕೆ ಬಂದಾಗ ಅಲ್ಲಿ ಕೇವಲ ಪಕ್ಷವಾಗಿ ಗುರುತಿಸಿಕೊಳ್ಳೋದಿಲ್ಲ, ಇಡೀ ರಾಜ್ಯದ ಒಂದು ಸರ್ಕಾರವಾಗಿ ಅಲ್ಲಿ ಜನತೆಯನ್ನು ಪ್ರತಿನಿಧಿಸ್ತಾರೆ. ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ತನ್ನ ಕಾರ್ಯಕರ್ತರನ್ನು ಸಮರ್ಥನೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರವನ್ನು ಅಧಿಕಾರಕ್ಕೆ ತಂದಂಥವರು ಅವರಿಗೆ ಸಂಬಳವನ್ನು ಕೊಡುತ್ತೇವೆ ಹೇಳುವಂಥ ಒಂದು ಮಾತುಗಳನ್ನೇನು ಹೇಳಿದರು, ಇದು ಆ ವಿಪಕ್ಷದ ಆಕ್ರೋಶಕ್ಕೆ ಕಾರಣ ಆಯಿತು. ಅಶೋಕ್ ಅವರು ತಿರುಗೇಟನ್ನು ಕೊಟ್ಟರು. ಈ ಸಂದರ್ಭದಲ್ಲಿ ಇದು ಮನೆ ಹಾಳು ಮಾಡುವಂಥ ಕೆಲಸ, ಜನರ ತೆರಿಗೆಯ ಹಣವನ್ನು ನೀವು ಕಾರ್ಯಕರ್ತರ ಅನುಕೂಲಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ರಿ, ಜಿಲ್ಲಾವಾರು ಮಾಡಿದ್ರಿ, ಅವರಿಗೆ ಪ್ರತಿ ತಿಂಗಳೂ ಕೂಡ ಸಂಬಳ ಅದರಿಂದ ಕೊಡ್ತಾ ಇದ್ದೀರಿ. 10 ರಿಂದ 15 ಕೋಟಿ ಇದರಿಂದ ಪ್ರತಿ ತಿಂಗಳು ಖರ್ಚಾಗ್ತವೆ. ಹೀಗಾಗಿ ಬೇರೆ ಬೇರೆ ಯೋಜನೆಗಳಿಗೆ ನೀವು ಇನ್ನೂ ಕೂಡ ಹಣವನ್ನು ಕೊಡೋದಕ್ಕಾಗ್ತಾ ಇಲ್ಲ. ಗ್ಯಾರಂಟಿ ಯೋಜನೆಯಲ್ಲಿ ಶಕ್ತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಇದು ಇನ್ನೂ ಜನರಿಗೆ ತಲುಪದ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಈ ಒಂದು ಯೋಜನೆ ನೀವು ಹಣ ಕೊಡ್ತಾ ಇರೋದ್ರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅದನ್ನು ಖಂಡಿಸಿ ಇಡೀ ದಿನವೂ ಕೂಡ ಸದನದಲ್ಲಿ ಮಧುಕರ್ ಗಲಾಟೆಗಳಾದವು. ನಂತರದಲ್ಲಿ ಇವತ್ತು ಬೆಳಗ್ಗೆ ಕೆಂಗಲ್ ಪ್ರತಿಮೆ ಎದುರುಗಡೆ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರುಗಳು ಪ್ರೊಟೆಸ್ಟ್ ಮಾಡಿದ್ರು. ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಈಗ ವಿಧಾನಸಭೆಯ ಕಲಾಪ ಮಧ್ಯಾಹ್ನ 1:45ಕ್ಕೆ ಮುಂದೂಡಿದ್ದಾರೆ. ಇದರ ಮಧ್ಯೆ ರಾಜಭವನಕ್ಕೆ ಹೋಗಿ ರಾಜ್ಯಪಾಲರಿಗೆ ಇದರ ದೂರನ್ನು ಕೊಡುವುದರ ಮೂಲಕ ಈ ಅನುಷ್ಠಾನ ಯಾವ ಸಮಿತಿಯನ್ನು ರಚನೆ ಮಾಡಿದರೆ ಅದನ್ನು ಸರ್ಕಾರಕ್ಕೆ ಸೂಚನೆ ಕೊಡಬೇಕು. ಈ ಸಮಿತಿ ಯಾವುದೇ ಕಾರಣಕ್ಕೂ ಕೂಡ ಆಗಬಾರ್ದು, ಒಂದು ವೇಳೆ ಆದರೂ ಕೂಡ ಶಾಸಕರ ನೇತೃತ್ವದಲ್ಲಿ ಆಗಬೇಕು ಅನ್ನುವಂಥ ಬೇಡಿಕೆಯನ್ನು ಬಿಜೆಪಿ ಮತ್ತು ಜೆಡಿಎಸ್ ಮುಂದಿಟ್ಟಿದೆ. ಮಧುಕರ್, ಓಕೆ, ಥ್ಯಾಂಕ್ ಯು ರವಿ ಶಿವರಾಮ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.